ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಕಲಾವಿದೆ ಆಗಿರುವಂತಹ ತಾರಾ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಾರಾ ಅವರೇ, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇತ್ತೀಚಿನ ಕನ್ನಡ ಸಿನಿಮಾಗಳು ಒಂದು ಮೈಲಿಗಲ್ ಸೃಷ್ಟಿ ಮಾಡ್ತಿದೆ. ಎಸ್ಪೆಷಲಿ ಕಾಂತಾರ ಬಗ್ಗೆ ಮಾತಾಡುವಾಗ ಹೆಮ್ಮೆ ಜಾಸ್ತಿ ಆಗುತ್ತೆ. ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿಗೆ 2 ವಿಭಾಗದಲ್ಲಿ ನಾಮಿನೇಷನ್ ಇದೇನು ಸಾಮಾನ್ಯ ಮಾತಲ್ಲ. ಪರಿಶ್ರಮಕ್ಕೆ ಸಿಗ್ತಾ ಇರುವಂತ ಒಂದು ಫಲ ಅಂತ ಹೇಳಿದ್ರು ತಪ್ಪಾಗಲ್ಲ. ತಾರಮ್ಮ, ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ? ತುಂಬಾ ತುಂಬಾ ಖುಷಿ ಆಗುತ್ತೆ, ಸಂತೋಷ ಅನ್ಸುತ್ತೆ. ಯಾಕಂದ್ರೆ ನೀವ್ ಹೇಳ್ದಾಗ್ಲೇನೆ ನಮ್ಮ ಸಿನಿಮಾ ಅಷ್ಟು ಮೆಟ್ಟಿಗೆ ಹೋಗಿ ಕಾಂಪೀಟ್ ಮಾಡ್ತಿರೋದಿದೆಯಲ್ಲ ಕಾಂಪಿಟೇಷನ್ ಅಲ್ಲಿ. ಯಾಕಂದ್ರೆ ಇಂಡಿಯನ್ ಸಿನಿಮಾನೇ ಅವ್ರು ಯಾರು ಅಂತ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಆಸ್ಕರ್ ಇದ್ರಲ್ಲಿ ನಾಮಿನೇಟ್ ಆಗೋದೇ ಬಹಳ ಕಷ್ಟ. ಅದರಲ್ಲಿ ನಾಮಿನೇಟ್ ತನಕ ಹೋಗಿದೆ ಅನ್ನೋದು ದೊಡ್ಡ ವಿಷಯ. ಈಗ ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ನಮ್ಗೆ ಅಲ್ಲಿ ಆಸ್ಕರ್ಗೆ ನಾಮಿನೇಟ್ ಆಗಿದಾವೆ. ಅಂತರದ್ರಲ್ಲಿ ಕಾಂತಾರ ನಮ್ಮ ಸಿನಿಮಾ ಹೋಗಿರೋದು ನಮಗ್ ತುಂಬಾ ಖುಷಿ ಕೊಟ್ಟಂತ ವಿಚಾರ. ಯಾಕಂದ್ರೆ ಅದು ಬರೀ ಸಿನಿಮಾ ಅಷ್ಟೇ ಅಲ್ಲ, ನಮ್ಮ ಸಂಪ್ರದಾಯ ಹಾಗೂ ನಮ್ಮ ಭಕ್ತಿ, ನಮ್ಮ ನಂಬಿಕೆ ಇವೆಲ್ಲವೂ ಕೂಡ ಕೂಡಿದೆ. ಅಂದ್ರೆ ನಮ್ಮ ಕರ್ನಾಟಕದ ಮಣ್ಣಿನ ನಂಬಿಕೆ, ದೈವ ಪೂಜೆ ಇವೆಲ್ಲವೂ ಸೇರಿ ಒಂದು ಸಿನಿಮಾ. ಸೊ ಅದು ಅಲ್ಲಿ ಹೋಗಿರೋದು, ಕಾಂಪೀಟ್ ಮಾಡ್ತಿರೋದು ಬಹಳ ಒಂಥರ ರೋಮಾಂಚನ ಅನಿಸೋ ತರ ವಿಚಾರ ಅಮ್ಮ ಇದು. ತಾರಮ್ಮ, ನೀವು ರಿಷಬ್ ಸರ್ ಜೊತೆ ಆಕ್ಟಿಂಗ್ ಮಾಡಿದೀರಾ ಉಳಿದವರು ಕಂಡಂತೆ ಸಿನಿಮಾದಲ್ಲಿ. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳ್ತೀನಿ. ಮಾಳವಿಕಾ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಮಾಳವಿಕಾ ಅವರು KGF ಮುಖೇನ ನಮ್ಮೆಲ್ಲರನ್ನು ಹೆಮ್ಮೆ ಪಡುವ ರೀತಿಯಲ್ಲಿ ಮಾಡಿದ್ದಾರೆ. ಮಾಳವಿಕಾ ಅವರೇ, KGF ಒಂದು ಮೈಲ್ ಸ್ಟೋನ್, ಕಾಂತಾರ ಮತ್ತೊಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿದೆ. ನಮ್ಗೆಲ್ಲ ಹೆಮ್ಮೆ ಆಗೋದು ಇಂತಹ ಚಿತ್ರಗಳು ಕನ್ನಡದಲ್ಲಿ ಮತ್ತೆ ಮತ್ತೆ ಬರಬೇಕು ಅಂತ ಹೇಳಿ. ಅದರಲ್ಲೂ ಪ್ರತಿಷ್ಠಿತ ಆಸ್ಕರ್ ಅಂತ ಕೇಳಿದಾಗ್ಲೇ ಮೈ ರೋಮಾಂಚನ ಆಗುತ್ತೆ. ಅದ್ರಲ್ಲಿ ನಾಮಿನೇಷನ್ ಆಗಿದೆ ನಮ್ಮ ಕನ್ನಡ ಸಿನಿಮಾದ 2 ವಿಭಾಗಗಳಲ್ಲಿ, ಕಾಂತಾರ ಸಿನಿಮಾ 2 ವಿಭಾಗದಲ್ಲಿ ಅಂತ. ಫಸ್ಟ್ ರಿಯಾಕ್ಷನ್ ನಿಮ್ದಿದ್ದಕ್ಕೆ? ಮಾಳವಿಕರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ತಾರಮ್ಮ, ನಾನು ಕೇಳ್ತಾ ಇದ್ದೆ, ರಿಷಬ್ ಸರ್ ಜೊತೆ ನಿಮ್ ಕಾಂಬಿನೇಷನ್ ಒಂದು ಅದ್ಭುತವಾದಂತ ಕಾಂಬಿನೇಷನ್. ರಿಷಬ್ ಸರ್ ಜೊತೆ ಮಾತಾಡಿದ್ಯಾ ನೀವು ರೀಸೆಂಟ್ ಆಗಿ? ಮೊನ್ನೆ ಮಾತಾಡಿದೀನಿ. ನನ್ನ ಮಗ ಭಯಂಕರ ಫ್ಯಾನ್ ಆ ಸಿನಿಮಾಕ್ಕೆ. ಒಂದೊಂದು ಡೈಲಾಗು ಹೇಳ್ತಾ ಇದ್ದ. ಅದಕ್ಕೆ ನಾವು ಅವನಿಗೆ ಗೊತ್ತಿಲ್ದ ಹಾಗೆ ಅವ್ನಿಗೆ ಫೋನ್ ಮಾಡಿ ಕೊಟ್ಟಿದ್ವಿ ವಿಡಿಯೋ ಕಾಲ್ ಅಲ್ಲಿ. ಅದು ಯಾವಾಗ್ಲೂ ಮಾತಾಡ್ತಿರ್ತೀವಿ ನಾವು. ಸಿನಿಮಾ ಅಂತ ಅಷ್ಟೇ ಅಲ್ಲ, ಅದು ನಮ್ಮಲ್ಲಿ ಅದೊಂದು ರೀತಿಯಾದ ಮಧುರವಾದ ಬಾಂಧವ್ಯ ಇದೆ, ಫ್ಯಾಮಿಲಿ ತರ. ಸೊ ರಿಷಬ್ ಆಗ್ಲಿ, ರಕ್ಷಿತ್ ಆಗ್ಲಿ, ನಾವ್ ಅವಾಗ ಮಾತಾಡ್ತಾನೆ ಇರ್ತೀವಿ ಬೇರೆ ಬೇರೆ ವಿಚಾರಗಳು ಕೂಡ. ಅಂತದ್ರಲ್ಲಿ ಕಾಂತಾರ ನೋಡಿ ಇದಾದ್ಮೇಲೆ ನಾವು ಮೊನ್ನೆ ಅಷ್ಟೇ, ಅಂದ್ರೆ ರೀಸೆಂಟ್ ಆಗಿ ಐ ಥಿಂಕ್ ನ್ಯೂ ಇಯರ್ ಬಿಗಿನಿಂಗ್ ಅಲ್ಲಿ ಮಾತಾಡಿದೀನಿ. ಅದಾದ್ಮೇಲೆ ನಮ್ಮ ಮಗನ ಜೊತೆ ಇದೆ ಈ ತರ ಅವನು ಡೈಲಾಗ್ಸ್ ಹೇಳ್ತಾನೆ ಪಿಕ್ಚರ್ದು. ಅದಕ್ಕೋಸ್ಕರ ಡೈಲಾಗ್ ಅಂದ್ರೆ ನನ್ ಮಗನ್ ಗೊತ್ತಿಲ್ದೇನೆ ಹೇಳಿದ್ರೆ ನನ್ನ ಮಗ ಗೊತ್ತಾಗ್ಬಿಡ್ತು. ಆಮೇಲೆ ಅವ್ನು ನೋಡ್ತಾ ಇದ್ದಾನೆ, ಖುಷಿ, ಅವ್ನ ನಾಚಿಕೆ ಬಿಟ್ಕೊಂಡು ಎಲ್ಲ ಓಡೋಗ್ಬಿಟ್ಟ. ಆ ಕಡೆ ಅಯ್ಯೋ ನೀನ್ ತೋರಿಸ್ತಾ ಇದೀಯ ಅವ್ರಿಗೆಲ್ಲ ಅಂತ. ಒಂದ್ ರೀತಿ ನನ್ಗೆ ಬಹಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಯಾರೇ ಯಾವುದೇ ಕೆಲಸವನ್ನ ನನ್ ಬಹಳವಾಗಿ ಮೊದಲನೇದಾಗಿ ಆ ಚಿತ್ರದ ನಿರ್ಮಾಪಕರನ್ನ ಮೆಚ್ಚಲೇಬೇಕಾಗತ್ತೆ. ಹೊಂಬಾಳೆ ಫಿಲ್ಮ್ಸ್ ರವರು, ವಿಜಯ್ ಕಿರಂದೂರ್ ಆಗಿರ್ಲಿ, ಅವರ ಜೊತೆ ಕೆಲಸ ಮಾಡುವಂತ ಸ್ನೇಹಿತರಾಗಿರ್ಲಿ, ಅವ್ರನ್ನೆಲ್ಲರೂ ನಾನು ಮನಸಾರೆ ಅಭಿನಂದಿಸ್ತೇನೆ. ಅಂದ್ರೆ ಒಂದು ಸಿನಿಮಾಕ್ಕೆ ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾಕ್ಕೆ, ಕನ್ನಡ ಸಿನಿಮಾ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡ್ಬೇಕು, ಒಂದು ದೊಡ್ಡ ಸಿನಿಮಾ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತು. ಖಂಡಿತ ತಾರಮ್ಮ, ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಆ ಮಾರ್ಕೆಟೇ ಚಿಕ್ಕದು ಅಂತ ಅವಾಗೆಲ್ಲ ಟಾಕ್ಸ್ ಇತ್ತು. ಬಟ್ ಇವಾಗ ಈ ಸ್ಯಾಂಡಲ್ವುಡ್ ನಲ್ಲಿ ಆದಂತ ಬೆಳವಣಿಗೆ ಬಗ್ಗೆ ನಿಮ್ಮ ಅನಿಸಿಕೆ? ತುಂಬಾ ಖುಷಿ ಅನ್ಸುತ್ತೆ. ಇದು ಮೊದ್ಲು ಇತ್ತಮ್ಮ, ಇಲ್ಲ ಅಂತಿಲ್ಲ. ನಮ್ಮ ಕನ್ನಡ ಸಿನಿಮಾಗಳನ್ನ ಎಲ್ಲಾ ಭಾಷಿಗರು ಬಂದು ಬೆಂಗಳೂರಿನಲ್ಲಿ ಸಿನಿಮಾ ರಿಲೀಸ್ ಆದಾಗ ನೋಡಿ ಅವರ ಭಾಷೆಯಲ್ಲಿ ಅದನ್ನ ರೀಮೇಕ್ ಗಳನ್ನ ಮಾಡ್ತಾ ಇದ್ದ ಕಾಲ ನಿಜವಾಗ್ಲೂ ಇದೆ. ಆಗ್ಲೂ ಇತ್ತು, ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಒಂದು ಡ್ರಾಸ್ಟಿಕ್ ಆಗಿ ಏನಾಗೋಯ್ತು, ಬೇರೆ ಬೇರೆ ಭಾಷೆಗಳು ನಮ್ಮ ಮೇಲೆ ಹೇರೋಕ್ ಸ್ಟಾರ್ಟ್ ಆಗಿ ನಮ್ಮ ಭಾಷೆಯ ಸಿನಿಮಾಗಳಿಗೆ ಸ್ವಲ್ಪ ಎಲ್ಲೋ ಮಾರುಕಟ್ಟೆ ಸೀಮಿತವಾಗಿದೆ, ಚಿಕ್ಕದಾಗಿದೆ, ಬಹಳ ಇದಾಗಿದೆ, ಆತರ ನಾವು ಕುಗ್ಗೋಗ್ತಾ ಇದ್ದು ಕಾಲವೂ ಬಂತು.